ನಾನು ಬಿಡುವಿಲ್ಲದೆ ಇರತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನನಗೆ ದೆಹಲಿ ಮಟ್ಟದಲ್ಲಿ 2 ಇಲಾಖೆ ನಿರ್ವಹಣೆ ಮಾಡೋದು ದೊಡ್ಡ ಒಂದು ಸವಾಲಿರ್ತಕ್ಕಂಥದ್ದು. ಯಾಕೆಂದ್ರೆ ನನಗೆ ಮತ ಕೊಟ್ಟಿರ್ತಕ್ಕಂಥ ಇವತ್ತು ದೆಹಲಿಗೆ ಕಳಿಸಿರ್ತಕ್ಕಂಥವ್ರು ನೀವುಗಳು. ನಾನು ನಿಮ್ಮಗಳ ಕಷ್ಟಗಳನ್ನು ಅರಿದೆ ನಾನು ಬೇರೆ ಅಲ್ಲೋ ಕೂತ್ರ ಆಗಲ್ಲ ಕೆಲಸ. ಅದಕ್ಕೋಸ್ಕರ ಬಿಡುವಿಲ್ಲದೆ ಇರತಕ್ಕಂಥ ಕಾರ್ಯಕ್ರಮದಲ್ಲೂ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಕಾರ್ಯಕರ್ತರಿರ್ಬೋದು, ನನ್ನ ಮತ ಕೊಟ್ಟಂತ ಯಾರೇ ಇರಲಿ, ಯಾವುದೇ ಪಕ್ಷಗಳಿರಲಿ, ಎಲ್ಲರ ಒಂದು ಕಷ್ಟ ಸುಖಗಳನ್ನ ಕೇಳಿ ಬಂದಿದ್ದಾರೆ. ನಮ್ಮ ಇಲ್ಲಿ ಇದು ಅಫಿಷಿಯಲ್ ಕಾರ್ಯಕ್ರಮ ಏನಿಲ್ಲ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಇಲ್ಲಿ ಪ್ರಶ್ನೆ ನಾನು ಜನತಾ ದರ್ಶನವನ್ನ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೆ, ಅಧಿಕಾರಿಗಳೆಲ್ಲ ಇರಬೇಕು ಅಂತೇಳಿ. ಆದರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನಿನ್ನೆ ಒಂದು ಸುತ್ತೋಲೆ ಹೊರಡಿಸಿ ಅಧಿಕಾರಿಗಳಿಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಸಣ್ಣತನದಲ್ಲಿ ನಡ್ಕೊಂಡಿದ್ದಾರೆ. ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ. ಇದು ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಇಲ್ಲೇನು ಬಂದಿದ್ದೇನೆ. ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ. ಇದು ಈಗೇನು ಅಧಿಕಾರಿಗಳು ರಾಜ್ಯ ಸರ್ಕಾರ ಏನ್ ಹೇಳ್ತಾರೆ ಆ ರೀತಿ ನಡ್ಕೋಬೇಕಾಗ್ತದೆ ಅವರು. ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ. ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ನಮ್ಮ ಜನಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದರಿಂದ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಮಾಜಿ ಶಾಸಕರಿದ್ದೇನೆ, ನೀವು ಅಧಿಕೃತವಾಗಿ ಇಲ್ಲೇ ಕೊಡ್ಬೋದಿತ್ತು ಅಂದ್ರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಬಂದಿದ್ದಾರೆ. ನೀವುಗಳು ನಿಮ್ಮ ತಾಲೂಕಿನ ಸಮಸ್ಯೆಗಳು ನೀವು ಅರ್ಥಗಳಲ್ಲಿ ಒಳ್ಳೇದಿದೆ, ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ನಾವು ಸ್ಪಂದಿಸಬೇಕಾಗ್ತದೆ ನಿಮಗೂ. ಈಗ ನೀವು ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ರೆ, ಜನಗಳಿಗೆ ಭೇಟಿ ಮಾಡಿದ್ರೆ ನಿಮಗೂ ಅದರ ಮಾಹಿತಿ ದೊರಕುತ್ತೆ ಅನ್ನೋ ದೃಷ್ಟಿಯಿಂದ ಕಾರ್ಯಕರ್ತರುಗಳು ಇಲ್ಲಿ ಗುಂಪು ಮಾಡಬೇಡಿ. ನಮ್ಮ ಸಾಧ್ಯ ಆದಷ್ಟು ನಮ್ಮ ವಿಕಲಚೇತನರು ಅಂಗವಿಕಲರು ಏನಿದ್ದೀರಿ ನಿಮಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀನಿ, ಮೆಟ್ಲತ್ತು ಬರೋಕ್ಕಾಗಲ್ಲ. ಇಲ್ಲಿ ಅರ್ಥ ಆಗ್ತದೆ. ಇನ್ನುಳಿದವರು ಯಾರ್ಯಾರು ಭೇಟಿ ಮಾಡೋಕೆ ಈಗಾಗಲೇ ಬಹುಶಃ ನಮ್ಮ ಕೌಂಟರ್ಗಳು ಓಪನ್ ಮಾಡಿದ್ದು ಒಂದು 10 ಕೌಂಟರ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚಿನ ಒಂದು ನಮ್ಮ ಬಂಧುಗಳು 300ಕ್ಕೂ ಹೆಚ್ಚಿನ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ. ಈಗಾಗಲೇ ನೀವು ಏನು ಮನವಿ ಸಲ್ಲಿಸಿದ್ದೀರಿ, ಅದು ಕಂದಾಯ ಇಲಾಖೆದಿರಲಿ, ಪೊಲೀಸ್ ಇಲಾಖೆದಿರಲಿ, ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೇನು ಪರಿಹಾರವನ್ನ ತಂದುಕೊಡ್ಬೇಕಾಗ್ತದೆ. ಇದು ಎಲ್ಲವನ್ನ ನಾನು ಗಮನಿಸ್ತೀನಿ. ಆ ನಂತರ ನಾನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಾನು ಮುಂದೆ ನನ್ನದೇ ಆದಂಥ ಒಂದು ಚಿಂತನೆ ಇಟ್ಕೊಂಡಿದ್ದೇನೆ. ಯಾಕೆಂದ್ರೆ ಈಗ ಕೇಂದ್ರ ಸರ್ಕಾರ ರಚನೆಯಾಗಿ ಸುಮಾರು 20-25 ನಮ್ಮ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗ ದೊರಕಬೇಕಾಗಿದೆ. ಅದಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ. ಒಂದು ರಾತ್ರಿನಲ್ಲಿ ಇದೆಲ್ಲ ತರಲಿಕ್ಕಾಗೋದಿಲ್ಲ. ಅದೊಂದು ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಮಂಡ್ಯ ಜಿಲ್ಲೆ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಇರುವುದು ಕರ್ನಾಟಕ ರಾಜ್ಯ ಇರುವುದು ಇದು ಒಂದು ಭಾಗ. ಮತ್ತೆ ದೇಶದ ಮಟ್ಟದಲ್ಲೂ ನನಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ. ಇವತ್ತು ಈ ಇಲಾಖೆಗಳ ಮುಖಾಂತರ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ದೇಶದ ಒಂದು ಆರ್ಥಿಕ ಪ್ರಗತಿಯನ್ನ ಮೇಲೆ ತರ್ತಕ್ಕಂಥದ್ದು ಜವಾಬ್ದಾರಿ ಇದೆ. ನೀವು ನನ್ನನ್ನೇನು ಆಶೀರ್ವಾದ ಮಾಡಿದ್ದೀರಿ, ಏನೋ ನಮ್ಮ ಕುಮಾರ್ ನಾವು ಏನಾದ್ರು ಶಾಸಕ ಲೋಕಸಭೆ ಸದಸ್ಯನಾದ್ರೆ ನಮ್ಮ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ಅಂತಾಭಿಮಾನದಲ್ಲಿ ನಾನು ಚುನಾವಣೆಯಲ್ಲಿ ಮತ ಕೇಳಕ್ಕೆ ಬರದೇ ಇದ್ದು ನನ್ನನ್ನು ಗೆಲ್ಲಿಸಿ ಮಟ್ಟದಲ್ಲಿ ಮತ್ತೆ ಈ ಶಕ್ತಿಯನ್ನು ತುಂಬಿ ಕೇಂದ್ರ ಸರ್ಕಾರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಋಣ ತೀರಿಸ್ತಕ್ಕಂಥದ್ದೇ ನಾನು ಮಾಡಬೇಕಾದಂತ ನನ್ನ ಕರ್ತವ್ಯ ಇದೆ. ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರುಗಳು ನಮ್ಮ ಜನತೆ ಬರಲಿಕ್ಕೆ ಒಂಚೂರು ಜಾಗ ಬಿಟ್ಬಿಡಿ. ನೀವು ಎಲ್ಲ ಇಲ್ಲಿ ಮುತ್ಕೊಂಡ್ಬಿಟ್ರೆ ಅವ್ರು ಬರೋದು ಕಷ್ಟ, ಆಮೇಲೆ ಕೆಲಸ ನೀಟಾಗಿ ಆಗಲ್ಲ. ನಾನು ಬಂದಿದ್ದಕ್ಕೂ ಏನಪ್ಪ ಸುಮ್ಮನೆ ಒಂದು 50 ಜನ ಅವ್ರಿಗೆ ಬೇಕಾದನ್ನು ಮುಂದೆ ನಿಲ್ಲಿಸ್ಕೊಂಡ್ಬಿಟ್ಟು ನಾವು ಬಂದು ಇಲ್ಲಿ ಕಷ್ಟ ಬಂದು ಮಾಡೋಣ ಟೈಮ್ ಕೊಡಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಹೋದ್ರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗಲ್ಲ. ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ, ಶಾಸಕರುಗಳು ಕೂತ್ಕೊಳ್ಳಿ ಇಲ್ಲಿ, ಈ ನುಡಿದವರೆಲ್ಲ ಸ್ವಲ್ಪ ಜಾಗ ಬಿಟ್ಟರೆ ಅವರೆಲ್ಲ ಬರಲಿ. ಆಮೇಲೆ ನಿಧಾನ ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖನೋ ಏನಾದ್ರೆ ಕೇಳ್ತೀನಿ, ನಿಮ್ಮ ಕಷ್ಟ ಸುಖನೋ ಇಲ್ಲಿ ಮೇಲ್ಗಡೆ ಇರೋದು ಅಂತ ಬೇರೆಯವ್ರಿಗೆ ಮತ್ತು ಜನಕ್ಕೆ ಅವಕಾಶ ಕೊಡಿ ದಯವಿಟ್ಟು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.